ಇವತ್ತು ಉದ್ದಿನಬೇಳೆ ಉಪಯೋಗಿಸಿ ಉದ್ದು ಅನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಉದ್ದಿನಬೇಳೆ ಉಪಯೋಗಿಸಿ ಒಂದು ಪುಡಿ ಮಾಡ್ಕೋಬೇಕು. ಸೊ ಈ ಪುಡಿನ ನೀವು 2 to 3 ವೀಕ್ಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ಪುಡಿಗೆ ಒಗ್ಗರಣೆ ಮಾಡಿಕೊಂಡು ಅನ್ನದ ಜೊತೆ ಕಲಸಿದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಈಸಿಯಾಗಿ ಟೇಸ್ಟಿಯಾಗಿ ಉದ್ದು ಅನ್ನ ರೆಡಿ ಮಾಡ್ಕೋಬಹುದು. ಬ್ರೇಕ್ಫಾಸ್ಟ್ ರೆಸಿಪಿ ಉದ್ದು ಅನ್ನಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ತೆಂಗಿನಕಾಯಿ ತುರಿ 1 ಕಪ್, ಜೀರಿಗೆ 2 ಟೀ ಸ್ಪೂನ್, ಹುಣಸೆ ಹಣ್ಣು 2 ತಳೆ ತೊಗೊಂಡಿದ್ದೀನಿ, ಮೆಣಸು 1 ಟೀ ಸ್ಪೂನ್, ಬ್ಯಾಡಗಿ ಮೆಣಸಿನ್ಕಾಯಿ 1 ಮೆಣಸಿನ್ಕಾಯಿ ನಾನು 2ರಿಂದ 3 ತೊಗೊಂಡಿದ್ದೀನಿ. ಇಲ್ಲಿ ಕಡಲೆಕಾಯಿ ಬೀಜ 1 ಕಪ್, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಉದ್ದಿನಬೇಳೆ 200 ಗ್ರಾಮ್ ತೊಗೊಂಡಿದ್ದೀನಿ ನಾನಿಲ್ಲಿ. ಉದ್ದು ಅನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಉದ್ದಿನಬೇಳೆ ನಾನು 200 ಗ್ರಾಮ್ ತೊಗೊಂಡಿದ್ದೀನಿ. ಸೊ ಇದನ್ನು ಎಣ್ಣೆ ಇಲ್ದಿರೇ ಹುರ್ಕೋಬೇಕು. ಕಂದು ಬಣ್ಣ ಬರೋ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಫ್ಲೇಮ್ನ ಮೀಡಿಯಮ್ ಲೆವೆಲಲ್ಲಿ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ಹಾಗಾಗಿ ನಾವು ಅದನ್ನು ಎಣ್ಣೆ ಇಲ್ದಿರೇ ಎಲ್ಲದನ್ನು ಹುರ್ಕೋಬೇಕು. ಇದೇ ಬಾಣಲಿಗೆ ಇವಾಗ ಮೆಣಸು ಹಾಕೊಳ್ಳೋಣ. ನಾನು 1 ಟೇಬಲ್ ಸ್ಪೂನ್ ಮೆಣಸು ತೊಗೊಂಡಿದ್ದೇನೆ, ಸ್ವಲ್ಪ ಜೀರಿಗೆ, ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಆಯಿಲ್ ಹಾಕಬಾರ್ದು. ಮೆಣಸಿನ್ಕಾಯಿ ನಾನು ಹಾಕ್ತಿದ್ದೀನಿ. ಇವಾಗ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಘಾಟ್ ಜಾಸ್ತಿ ಆಗುತ್ತೆ. ನಾನಿಲ್ಲಿ ಇವತ್ತಿಗೆ ಮಾತ್ರ ಉಪಯೋಗಿಸೋದ್ರಿಂದ ನಾರ್ಮಲ್ ಕಾಯಿ ತುರಿ ಉಪಯೋಗಿಸ್ತಾ ಇದ್ದೀನಿ, ಕೊಬ್ಬರಿ ಬದಲು. ನೀವು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಅಂದರೆ ನೀವು ಕೊಬ್ಬರಿ ತುರಿನ ತುರಿದು ಉಪಯೋಗಿಸ್ಬೋದು. ಸ್ವಲ್ಪನೇ ಹುರಿಬೇಕು, ಇಲ್ಲಾಂದರೆ ಕಾಯಿ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ಇವಾಗ ಹುಣಸೆಹಣ್ಣು ಹಾಕ್ತಿದ್ದೀನಿ. ಕರಿಬೇವು, ಸೊ ಇದೆಲ್ಲ ಆಗಿದೆ. ಇವಾಗ ಇದನ್ನು ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ಉದ್ದಿನಬೇಳೆ ಹುರ್ಕೊಂಡಿರ್ತೀವಲ್ಲ ಅದೇ ಬೌಲ್ಗೆ ಎಲ್ಲನೂ ಹಾಕ್ಕೋಬೋದು. ಅರಿಶಿನ ಉರಿಬೇಕಾದ್ರೆ ಹಾಕಿರಲಿಲ್ಲ, ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ. ಹುರ್ಕೊಂಡಿರ್ತೀವಲ್ವ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಈ ರೀತಿ ತರಿಯಾಗಿ ರುಬ್ಕೊಂಡಿದ್ದೀನಿ ನಾನು. ಈ ಪುಡಿನ ನೀವು 2 to 3 ವೀಕ್ಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಬೇಕು ಅಂದಾಗ ಒಗ್ಗರಣೆ ಮಾಡಿಕೊಂಡು ಅನ್ನ ಕಲಿಸ್ಕೊಂಡು ತಿನ್ಬೋದು. ಇವಾಗ ಇದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾವು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಒಗ್ಗರಣೆ ಹಾಕೊಳ್ಳೋಣ. ಮೊದಲು ಕಡಲೆಕಾಯಿ ಬೀಜನ ಹುರ್ಕೊಳ್ಳೋಣ. ಎಣ್ಣೆ ಕಾದಿದೆ, ಇವಾಗ ಕಡಲೆಕಾಯಿ ಬೀಜನ ಫಸ್ಟ್ ಮೊದಲು ಹುರ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಇವಾಗ ಗೋಡಂಬಿ ಹಾಕೊಳ್ಳೋಣ. ಇದು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಗೋಡಂಬಿ ಹಾಕೋಬೋದು, ಇಲ್ಲಾಂದರೆ ಬೇಡ. ಕಡಲೆಬೇಳೆ, ಉದ್ದಿನಬೇಳೆ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಕರಿಬೇವು, ಸಾಸಿವೆ ಉಪಯೋಗಿಸ್ತಾ ಇದ್ದೀನಿ. ಇವಾಗ ನಾವು ರುಬ್ಕೊಂಡಿರ್ತೀವಲ್ಲ ತರಿ ಚಟ್ನಿ ಪುಡಿ ಥರ, ಸೊ ಇದನ್ನು 2 ಚಮಚ ಹಾಕ್ತೀನಿ, ಇಬ್ರಿಗಾಗೋ ಅಷ್ಟು.
ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಳಿ. ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಎಲ್ಲ ಕರೆಕ್ಟಾಗಿ ಆಗಿದೆ. ಇವಾಗ ನಾನು ಇಬ್ರಿಗೆ ಆಗೋಷ್ಟು ಮಾತ್ರ ಕಲಿಸ್ಕೊತಾ ಇರೋದು. ನೀವು ಒಗ್ಗರಣೆನ ಜಾಸ್ತಿ ಜನಕ್ಕೆ ಕಲಿಸ್ಕೊತೀನಿ ಅಂದರೆ ಅಷ್ಟಕ್ಕೆ ಕಲಿಸ್ಕೊಳ್ಳಿ. ಇಲ್ಲ ಅಂದರೆ ಸ್ವಲ್ಪ ಒಗ್ಗರಣೆನ ಎತ್ತಿಟ್ಕೊಂಡು ಅನ್ನನ ಹಾಕಿ ಕಲಿಸ್ಕೊಳ್ಳೋಣ. ಇವಾಗ ಅನ್ನ ಹಾಕ್ಕೊತಿದ್ದೀನಿ ಅದಕ್ಕೆ ಒಗ್ಗರಣೆಗೆ. ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಇವಾಗ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.